ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬೋ ಆರ್ಟ್ ಅಥವಾ ಪೇಂಟಿಂಗ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇರೋದು ಇದು ಟೆಕ್ಸ್ಚರ್ ಪೇಪರ್. ಇದು ಕ್ಯಾನ್ವಸ್ ಟೆಕ್ಸ್ಚರ್ ಪೇಪರ್ ಅಂತ ಅಂದ್ಬಿಟ್ಟು ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಕ್ಯಾಮ್ರಾಗೆ ಹತ್ರ ತೊಗೊಂಡು ಬಂದು ತೋರಿಸ್ತಾ ಇದ್ದೀನಿ. ಅದು ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ಕ್ಲಾರಿಟಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಪೇಪರ್ ಮೇಲೆ ಡೈರೆಕ್ಟಾಗಿ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡ್ಬೋದು, ಆದರೆ ಲಾಸ್ಟಲ್ಲಿ ಒಂದು ಪರ್ಫೆಕ್ಟ್ ಫಿನಿಶಿಂಗ್ ಬರಬೇಕಲ್ವಾ, ಹಾಗಾಗಿ ಕ್ಲೀನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈಗ ಮಾಸ್ಕಿಂಗ್ ಟೇಪ್ ತೊಗೊಂಡು 4 ಸೈಡೂ ಅಂದರೆ ಸ್ಟಿಕ್ ಆಗುತ್ತೆ, ಅಳ್ಳಾಡಲ್ಲ, ಆ ಕಡೆ ಈ ಕಡೆ ಆಗಲ್ಲ. ಹಾಗೆಯೇ ಫಿನಿಶಿಂಗ್ ಅದು ಲಾಸ್ಟಲ್ಲಿ ಮಾಸ್ಕಿಂಗ್ ಟೇಪ್ ತೆಗೆದಾಗ ನಿಮಗೆ ಅದು ಆರ್ಟ್ ಫಿನಿಶ್ ಆದಾಗ ಅದು ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ. ಅದಕ್ಕೋಸ್ಕರ ಎಲ್ಲ ಕಡೆ 4 ಕಡೆ ಸ್ಕ್ವೇರ್ ಟೇಪಲ್ಲಿ ಫುಲ್ ಅಂಟಿಸ್ಕೊತಾ ಇರೋದು ಮಾಸ್ಕಿಂಗ್ ಟೇಪ್ನ. ನಾವು ಡೈರೆಕ್ಟಾಗಿ ಟೇಬಲ್ ಮೇಲೇ ಈ ಥರ ಸ್ಟಿಕ್ ಮಾಡ್ಕೋಬೋದು, ಆದರೆ ನಾನು ರೈಟಿಂಗ್ ಬೋರ್ಡ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಆ ಕಡೆ ಈ ಕಡೆ ನಾವು ಟರ್ನ್ ಮಾಡ್ಕೊಂಡಾಗ ಈಸಿ ಆಗಲಿ ಅಂತ ಅಷ್ಟೇ. ಇಲ್ಲಾಂದರೆ ಹಾಗೆ ಕೂಡ ಡೈರೆಕ್ಟಾಗಿ ಟೇಬಲ್ ಮೇಲೆ ಸ್ಟಿಕ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ 1 by 1 ಸ್ಟೆಪ್ ಪ್ರಕಾರ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಯಾರು ಇದ್ದರೆ ಅವರಿಗೆ ಈಸಿಯಾಗಿ ಅರ್ಥ ಆಗಲಿ ಅಂತ, ಅಥವಾ ಸ್ಕೂಲ್ ಪ್ರಾಜೆಕ್ಟ್ ಮಾಡೋ ಅಂಥ ಮಕ್ಕಳು ಇದ್ದರೆ ಅವರಿಗೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಆರ್ಟ್ ಅಥವಾ ಪೇಂಟ್ನ ಮಾಡಬೇಕಾದ್ರೆ ನಮಗೆ ಫ್ರೀ ಹ್ಯಾಂಡ್ ಪೇಂಟಿಂಗ್ ಅಥವಾ ಡ್ರಾ ಎಲ್ಲ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಾಂದರೆ ಪೆನ್ಸಿಲಲ್ಲಿ ಈ ಥರ ಒಂದ್ಸಲ ಸ್ಕೆಚ್ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು. ಏನಾರ ತಪ್ಪಾಯಿತು ಅಂದರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಇಲ್ಲಿ ನಾನು ಮಾಡ್ತಾ ಇರೋ ಆರ್ಟ್ ಬಂದ್ಬಿಟ್ಟು ಬೋ ಆರ್ಟ್ ಅಂತ ಅಂದ್ಬಿಟ್ಟು. ಈ ಬೋ ಆರ್ಟ್ನ ನಾವು ಕ್ಯಾನ್ವಾಸ್ ಪೇಪರ್ ಮೇಲೆ ಮಾಡ್ಬೋದು, ಬಾಟಲ್ ಮೇಲೆ ಮಾಡ್ಬೋದು, ವೇಸ್ಟ್ ಬಾಟಲ್ ಮೇಲೆ ಮಾಡ್ಬೋದು, ಅಥವಾ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಮಾಡ್ಬೋದು. ಬುಕ್ ಮಾರ್ಕ್ಸ್ಗೆ ಯೂಸ್ ಮಾಡ್ಕೋತೀವಲ್ಲ ಆ ಥರ ಮಾಡ್ಕೋಬೋದು ನಾವು. ಅದನ್ನು ನೆಕ್ಸ್ಟು ಬುಕ್ ಮಾರ್ಕ್ಸ್ಗೆ ಅಂತಲೇ ಬೋ ಆರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಆರ್ಟ್ ಸಿಕ್ಕಾಬಿಟ್ಟೆ ಈಸಿ. ಆ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಥರ ಮಾಡಿಸ್ಬೋದು ಮನೆಯಲ್ಲಿ, ಅಥವಾ ದೊಡ್ಡ ದೊಡ್ಡ ಕ್ಯಾನ್ವಾಸ್ ಬೋರ್ಡಲ್ಲಿ ಮಾಡಿದ್ರೆ ವಾಲ್ ಡೆಕೋರ್ ಆಗಿ ಹಾಕ್ಬೋದು ನಾವು ಮನೆಗಳಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದೊಂದು ಸಿಂಪಲ್ ಆರ್ಟ್ ತೋರಿಸ್ತಾ ಇರೋದು, ನಾನು ಅದು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಅರ್ಜೆಂಟ್ ಮಾಡಿಲ್ಲ. ಅದು ಕಲಿಯೋರ್ಗೂ ಈಸಿ ಆಗುತ್ತೆ, ಅಥವಾ ಮಾಡಬೇಕು ಅಂತ ಅಲ್ಲ ಇಷ್ಟ ಇರೋರಿಗೂ ಒಂದು ಸಲ ಟ್ರೈ ಮಾಡ್ಬೋದು ಅಂತ ತುಂಬ ನಿಧಾನವಾಗಿ ತೋರಿಸಿದ್ದೀನಿ. ಬೋಹೋ ಸ್ಟೈಲ್ ಅನ್ನೋದು ಒಂದು ವಿಭಿನ್ನ ಕಲಾತ್ಮಕತೆ ಮಿಶ್ರಣ, ಅಂದರೆ ಅಬ್ಸ್ಟ್ರಾಕ್ಟ್ ಆರ್ಟ್ ಅಥವಾ ಇಲಿಸ್ಟ್ರೇಷನ್ ಅಂತ ಹೇಳ್ತಾರಲ್ಲ ಹಾಗೆ. ಈ ಬೋ ಆರ್ಟಲ್ಲಿ ನಾವು ಒಂದು ಮಿಕ್ಸ್ ಕಂಟೆಂಟ್ ರೀತಿ ಥರ ಬೇಕಾದರೆ ತೊಗೊಳ್ಬೋದು. ನೇಚರ್ನ ತೊಗೊಳ್ಬೋದು, ಪ್ರಾಣಿಗಳ ಮುಖದ ಮಾದರಿ ತೊಗೋಬೋದು, ಅಥವಾ ಮನುಷ್ಯರ ಮುಖದ ಮಾದರಿ ತೊಗೋಬೋದು, ಅಥವಾ ಲೋಹಗಳನ್ನ ಮಾದರಿಯಾಗಿ ತೊಗೋಬೋದು, ಅಥವಾ ವುಡ್ ಪೀಸಸ್ಗಳನ್ನ ಮಾದರಿಯಾಗಿ ತೊಗೊಳ್ಬೋದು. ಅದು ನಮ್ಮ ಇಮ್ಯಾಜಿನಲ್ಲಿ ಯಾವ ಥರ ಆರ್ಟ್ನ ರಚಿಸಬೇಕು ಅಂತ ಇರುತ್ತೆ ಅದ್ರ ಪ್ರಕಾರ ನಾವು ರಚಿಸ್ಬೋದು. ನಾನು ಇಲ್ಲಿ ನೇಚರ್ ಒಂದು ಜಾಸ್ತಿ ನಿಯಾನ್ ಕಲರ್ಸ್ನ ಯೂಸ್ ಮಾಡಿ ನೇಚರ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ಬೋ ಆರ್ಟ್ ಕಲಿಯೋಕೆ ಎಷ್ಟು ಈಸಿ ಅಂತ ಅಂದರೆ, ನಾನು ಇವಾಗ ಮಾಡ್ತಾ ಇರೋ ಪೇಂಟಿಂಗ್ನ 10 ಥರ ಎಕ್ಸ್ಟ್ರಾ ರೀಕ್ರಿಯೇಟ್ನ ಮಾಡ್ಬೋದು ಐಡಿಯಾಸ್ ಯೂಸ್ ಮಾಡಿ. ನಾನು ಒಂದು ಆರ್ಟ್ನ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈಗ ವೈಟ್ ಆಕ್ರಿಲಿಕ್ಗೆ ಆರೆಂಜ್ ಮಿಕ್ಸ್ ಮಾಡಿಕೊಂಡು ಲೈಟ್ ಶೇಡ್ ಕಲರ್ನ ಮಾಡ್ತಾ ಇರೋದು, ಒಂದು ಸನ್ಸೆಟ್ ಎಫೆಕ್ಟ್ ಬರೋ ಥರ ಅಷ್ಟೇ. ನಾನಿಲ್ಲಿ ಬೇರೆ ಕಲರ್ಸ್ನ ಏನು ಡಾರ್ಕ್ ಕಲರ್ಸ್ ಯೂಸ್ ಮಾಡಿದ್ದೀನಿ ಆ ಜಾಗಕ್ಕೆ ಲೈಟ್ ಕಲರ್ಸ್ ಕೂಡ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು A4 ಸೈಜ್ ಶೀಟ್ ಅಷ್ಟೇ ಇದಿರೋದು. ದೊಡ್ಡ ವಾಲ್ ಡೆಕೋರ್ ಮಾಡಬೇಕು ಅಥವಾ ವಾಲ್ ಹ್ಯಾಂಗಿಂಗ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಸೈಜ್ ದೊಡ್ಡದಾಗಿ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ A4 ಶೀಟ್ ಸೈಜಲ್ಲಿ ನಾವು ಆರ್ಟ್ ಮಾಡಿದಾಗ ಇದೇ ಥರ 4 ಪೀಸ್ ಅಥವಾ 6 ಪೀಸ್ ಆರ್ಟ್ನ ಮಾಡಿ ವಾಲ್ನ ಡೆಕೋರ್ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ತುಂಬ ಟೈಮ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ತೋರಿಸ್ತಾ ಇರೋದ್ರಿಂದ ನಾನು ಜಸ್ಟ್ ಒಂದು ಪೇಪರಲ್ಲಿ ಮಾತ್ರ ಮಾಡಿದ್ದೀನಿ. ಇವಾಗ ಸೂರ್ಯಂದು ಆವಾಗಲೇ ರೌಂಡ್ ಮಾರ್ಕ್ ಮಾಡಿಬಿಟ್ಟಿದ್ವಲ್ಲ ಪೆನ್ಸಿಲಲ್ಲಿ, ಅಲ್ಲಿಗೆ ಸೂರ್ಯನ ಎಲ್ಲೋ ಕಲರ್ ಆಗ್ತಾ ಇರೋದು. ಸ್ವಲ್ಪ ಅದಕ್ಕೆ ಆರೆಂಜ್ ಮಿಕ್ಸ್ ಆಗುತ್ತೆ. ಇವಾಗ ಹಸಿ ಇರೋದ್ರಿಂದ ಸ್ವಲ್ಪ ಆರೆಂಜ್ ಕೂಡ ಲೈಟಾಗಿ ಮಿಕ್ಸ್ ಆಗುತ್ತೆ ಅದ್ರ ಜೊತೆ. ನಮಗೆ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅನಿಸಿದ್ಮೇಲೆ ಈಗ ನೇಚರ್ಗೆ ಕನೆಕ್ಟ್ ಆಗೋ ರೀತಿ ಲೀವ್ಸು ಟ್ರೀಸು ನಮಗೇನು ಐಡಿಯಾ ಬರುತ್ತೆ ಅಥವಾ ಒಂದು ಇಮ್ಯಾಜಿನೇಷನ್ ಬರುತ್ತೆ ಅದನ್ನು ನಾವು ಡ್ರಾ ಮಾಡ್ಬೋದು.
ನಾನು ಮೊದಲೇ ಹೇಳಿದ ರೀತಿ ನಮಗೆ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಥವಾ ಸ್ಕೆಚ್ ಗೊತ್ತಿತ್ತು ಅಂದರೆ ಡೈರೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಪೆನ್ಸಿಲಲ್ಲಿ ಒಂದು ಸಲ ಸ್ಕೆಚ್ ಹಾಕ್ಕೊಂಡ್ರೆ ನನ್ನ ಪ್ರಕಾರ ಒಳ್ಳೆಯದು ಅನಿಸುತ್ತೆ. ಅದು ಸರಿ ಮಾಡ್ಕೊಳ್ಬೋದು, ಕಲರ್ ಹಾಕ್ಬಿಟ್ಟು ಸರಿ ಮಾಡ್ಬೋದು. ಇದು ಫಸ್ಟ್ ಟೈಮ್ ನಾವು ಡೈರೆಕ್ಟ್ ಆಕ್ರಿಲಿಕ್ ಕಲರ್ ಅಥವಾ ಈ ಥರ ಮಾರ್ಕರ್ನ ಯೂಸ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಆಯಿತು ಅಂತ ಅಂದರೆ ಸುಮ್ಮನೆ ಅದು ಶೇಡ್ ಮಾಡಿದ್ರೂ ಹಾಳಾಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಒಂದು ಸಲ ಮಾರ್ಕರಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಬ್ಲ್ಯಾಕ್ ಕಲರ್ ಆಕ್ರಿಲಿಕ್ನ ಒಳಗಡೆ ಫಿಲ್ ಮಾಡೋದು ತೋರಿಸ್ತೀನಿ ನಾನು. ನಮಗೆ ಐಡಿಯಾ ಏನು ಬರುತ್ತೆ ಅದನ್ನು ನಾವು ಇಲ್ಲಿ ಡ್ರಾ ಮಾಡ್ಬೋದು. ಇದು ನಾರ್ಮಲ್ A4 ವೈಟ್ ಪೇಪರ್ಗೂ ಈ ಕ್ಯಾನ್ವಾಸ್ ಟೆಕ್ಸ್ಚರ್ ಪೇಪರ್ಗೂ ಡಿಫ್ರೆನ್ಸ್ ಏನಂತ ಅಂದರೆ ಕ್ಯಾನ್ವಾಸ್ ಮೇಲೆ ಆರ್ಟ್ ಅಥವಾ ಪೇಂಟಿಂಗ್ ಮಾಡಿದಾಗ ಫಿನಿಶ್ ಪರ್ಫೆಕ್ಟಾಗಿ ಬರುತ್ತೆ. ಅದು ಬಿಗಿನರ್ಸ್ ಅಥವಾ ಜಸ್ಟ್ ಟೈಮ್ ಪಾಸಿಗೆ ಅಥವಾ ರಿಲ್ಯಾಕ್ಸೇಷನ್ಗೋಸ್ಕರ ಆರ್ಟ್ ಪೇಂಟ್ ಮಾಡಬೇಕನ್ನೋರು ನಾರ್ಮಲ್ A4 ಶೀಟ್ನಲ್ಲೇ ಮಾಡ್ಬೋದು, ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಆಮೇಲೆ ಬೇಕಾದರೆ ಇದನ್ನು ಕ್ಯಾನ್ವಾಸ್ ಈ ಪೇಪರ್ ಮೇಲೆ ಮಾಡ್ಬೋದು. ಇದು A4 ಸೈಜ್ ಈ ಶೀಟ್ ನಾನೇನು ಆರ್ಟ್ ಮಾಡ್ತಾಯಿದ್ದೀನಿ ಇದು ₹5 ಕಾಸ್ಟ್ ಬೀಳುತ್ತೆ. ನೀವು ಆನ್ಲೈನಲ್ಲಿ ಬೇಕಾದ್ರೆ ತರಿಸ್ಕೋಬೋದು, ಅಂದರೆ ಅವರು ಸಿಂಗಲ್ ಕೊಡಲ್ಲ, ಬಂಡಲಲ್ಲಿ ತೊಗೊಳ್ಬೇಕಾಗುತ್ತೆ. ಬಿಗಿನರ್ಸ್ ಅಥವಾ ನಾವು ಸಿಕ್ಕಾಪಟ್ಟೆ ಇಷ್ಟ ಇರೋರು, ಆರ್ಟ್ ಮಾಡಲೇಬೇಕು ಅಂತ ಇಷ್ಟ ಇರೋರು ಕ್ಯಾನ್ವಾಸ್ ಪೇಪರ್ ಸಿಕ್ಕಿಲ್ಲ ಅಂತ ಅಂದರೆ ಬಕ್ರಮ್ ಕ್ಲಾತ್ ಅಂತ ಸಿಗುತ್ತೆ, ಅದು ಟೈಲರ್ಸ್ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರನ್ನ ಕೇಳಿದ್ರೆ ಎಲ್ಲಿ ಸಿಗುತ್ತೆ ಆ ಥರ ಕ್ಲಾತ್ ಅಂತ ಅಥವಾ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಇಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ಬೋದೇನೋ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಇಲ್ಲಿ ಒಬ್ರ ಹತ್ರ ತರಿಸ್ಕೊಂಡಿದ್ದೆ ನಾನು ಆರ್ಟ್ ಮಾಡಬೇಕಾದ್ರೆ, ನಾನು ಎಲ್ಲೂ ಹೋಗಿ ತೊಗೊಂಡಿದ್ದು ಇಲ್ಲ. ಆ ಥರ ಆನ್ಲೈನಲ್ಲಿ ಸಿಗ್ಬೋದು ಟ್ರೈ ಮಾಡಿದ್ರೆ. ಬಕ್ರಮ್ ಕ್ಲಾತ್ ಅಂತ ಹೇಳ್ತಾರೆ ಅದು ಫ್ಯಾಬ್ರಿಕ್ಕಿಗೆ, ಆದರೂ ತುಂಬ ಚೆನ್ನಾಗಿ ಕ್ಯಾನ್ವಾಸ್ ರೀತಿ ವರ್ಕ್ ಆಗುತ್ತೆ ಆ ಶೀಟ್ ಅಂತಂದರೆ ಅದು ಆಲ್ಮೋಸ್ಟ್ ಫ್ಯಾಬ್ರಿಕ್ಕಿನೇ, ಅದು ತುಂಬ ಚೆನ್ನಾಗಿ ಆರ್ಟ್ ಮಾಡ್ಬೋದು ಅದ್ರ ಮೇಲೆ. ಇದೆಲ್ಲ ಫುಲ್ ಕಲರ್ ಆಗಿ ಕಂಪ್ಲೀಟ್ ಆದಮೇಲೆ ಇದ್ರ ಮೇಲೆ ಒಂದು ಕೋಟ್ ವಾರ್ನಿಷ್ ಹಾಕ್ಬಿಟ್ಟು ನಾವು ಅದನ್ನು ಫ್ರೇಮ್ ಮಾಡಿಸೋದಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲೇ ಮಾಡ್ಕೊಳ್ಬೇಕು ಅಂತ ಅಂದರೆ ಮಾಡೋಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತಲ್ಲ, ಮಾಡ್ಕೊಳ್ಬೇಕು ಅಂತ ಅಂದರೆ ನಾರ್ಮಲ್ ಕಾರ್ಡ್ಬೋರ್ಡ್ ಮೇಲೆ ಇದು ಶೀಟ್ ಇಲ್ಲ ಅಂದರೂ ಪರವಾಗಿಲ್ಲ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಬುಕ್ ಮಾರ್ಕ್ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆವಾಗ ಅದು ಈಸಿಯಾಗಿ ತೋರಿಸ್ಕೊಡ್ತೀನಿ. ನಾನು ಈ ಥೀಮಲ್ಲಿ ಸ್ವಲ್ಪ ಡಾರ್ಕ್ ಕಲರ್ಸು ಮತ್ತು ನೇಚರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡೋದ್ರಲ್ಲಿ ಯಾವ್ಯಾವ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ಕಾರ್ಡ್ಬೋರ್ಡ್ ಯೂಸ್ ಮಾಡಿದಾಗ ವಾಲ್ ಪೀಸ್ 4 ವಾಲ್ ಪೀಸ್ ಆ ಥರ ಈಸಿಯಾಗಿ ಅದನ್ನು ತೋರಿಸ್ಕೊಡ್ತೀನಿ. ಮತ್ತು ಬುಕ್ ಮಾರ್ಕ್ ಅಂದರೆ ನಾವು ಓದ್ತಾ ಇರ್ತೀವಲ್ಲ, ಆ ಬುಕ್ ಒಳಗಡೆ ನಾವು ಎಷ್ಟು ಓದಿದ್ದೀವಿ ಅಥವಾ ನಾವು ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕಲ್ಲ, ಅದಕ್ಕೆ ಈ ಥರ ಆರ್ಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು, ಅದನ್ನು ತೋರಿಸ್ಕೊಡ್ತೀನಿ ನಾನು. ಈ ಬೋ ಆರ್ಟ್ ಸಿಕ್ಕಾಬಿಟ್ಟೆ ಈಸಿ, ಯಾರು ಬೇಕಾದರೂ ಮಾಡ್ಬೋದು. ಪೇಂಟಿಂಗ್ ಬರಬೇಕು ಅಂತಲೇ ಇಲ್ಲ ಅಥವಾ ಆರ್ಟ್ ಪೇಂಟ್ ಬಗ್ಗೆ ಗೊತ್ತಿರಬೇಕು ಅಂತಲೇ ಇಲ್ಲ, ಅದು ನೋಡ್ತಿದ್ದಂಗೆ ಈಸಿಯಾಗಿ ಮಾಡ್ಕೊತಾ ಹೋಗ್ಬೋದು. ಅಂದರೆ ತುಂಬ ಈಸಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ ಪ್ಲೇ ಲಿಸ್ಟಲ್ಲಿ ಬೇರೆ ಬೇರೆ ಕ್ರಾಫ್ಟ್ ವಿಡಿಯೋಸ್ ಇದೆ. ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರೀದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಈಗ ಪೇಂಟಿಂಗ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ 4 ಸೈಡ್ ಇರೋ ಆ ಮಾಸ್ಕಿಂಗ್ ಟೇಪ್ನ ತೆಗಿತಾ ಇದ್ದೀನಿ, ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ಕಾಣಿಸುತ್ತೆ. ಅಂದರೆ ಸ್ಕೇಲಲ್ಲಿ ನಾವು ಮಾರ್ಕ್ ಮಾಡಿರೋ ಥರ ಸ್ಕ್ವೇರ್ ಲೈನ್ ಕರೆಕ್ಟ್ ಆಗಿದೆ. ಕಲರ್ ಕೂಡ ಆ ಕಡೆ ಈ ಕಡೆ ಆಗಿಲ್ಲ, ಫಿನಿಶಿಂಗ್ ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ಇದು ಅಂದರೆ ಹಸಿ ಇರೋದ್ರಿಂದ ಚೂರು ಡ್ರೈ ಆಗಬೇಕು, ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ವಾರ್ನಿಷ್ ಮಾಡಬೇಕು. ವಾರ್ನಿಷ್ ಎಲ್ಲ ಆದಮೇಲೆ ಲುಕ್ ಈ ಥರ ಕಾಣುತ್ತೆ. ಫೈನಲ್ ಫಿನಿಶಿಂಗ್ ಈ ಥರ ಕಾಣುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.